ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ದಿನ ನಾನು ಮನೆಯಲ್ಲಿರ್ತಕ್ಕಂಥ ನಮ್ಮ ನೆಗೆಟಿವಿಟಿ ಏನಿರುತ್ತಲ್ಲ ಅದನ್ನು ಸುಧಾರಿಸ್ಕೊಂಡು ನಾವು ಯಾವ ರೀತಿ ದುಡ್ಡನ್ನು ಮಾಡಬಹುದು ಅಂದ್ಕೊಂಡು ಹೇಳ್ತಾ ಇದ್ದೀನಿ. ಯಾಕಂದರೆ ಕೆಲವರು ಇದ್ಕಿದ್ದಂಗೆ ಶ್ರೀಮಂತರಾಗ್ತಾರೆ. ಎಷ್ಟು ಸಡನ್ನಾಗಿ ಕಾರ್ ತಗೊಳ್ಳೋದು, ಮನೆ ತಗೊಳ್ಳೋದು, ಸೈಟ್ ತಗೊಳ್ಳೋದು, ಕಡಿಮೆ ದುಡಿತಾ ಇರ್ತಾರೆ. ಆದರೆ ಕೆಲವೊಂದು ರೂಲ್ಸನ್ನು ಅವರು ಫಾಲೋ ಮಾಡಿರ್ತಾರೆ. ನಾನೆಲ್ಲದೂ ಈ ಬುಕ್ನಲ್ಲಿ ಬರೆದಿಟ್ಕೊಂಡಿದ್ದೀನಿ. ಯಾಕಂದರೆ ಒಂದೂ ತಪ್ಪಾರ್ದನ ಉದ್ದೇಶದಿಂದ ನಾವು ಮನೆಯಲ್ಲಿ ಯಾವ ರೀತಿ ಇರಬೇಕು ಅಲ್ಲಿಂದ ಹಿಡಿದು ಯಾವ ರೀತಿ ನಾವು ಮಾತಾಡಬೇಕು ಅನ್ನೋದ್ರ ತನಕ ನಾನು ತಿಳಿಸಿ ಹೇಳ್ತಾ ಇದ್ದೀನಿ. ಮೊದಲನೇ ಬಾರಿಗೆ ಬೆಳಗ್ಗೆ ಸ್ವಲ್ಪ ತಡವಾಗಿ ಹೇಳ್ತೀವಲ್ಲ, ಆದಷ್ಟು ಬೇಗ ಗೊತ್ತು ಎಲ್ಲರಿಗೂ ಡ್ಯೂಟಿ ಮಾಡ್ಕೊಂಬಂದಿರ್ತೀರ, ಹಾಗೆ ಕೆಲಸ ಇರುತ್ತೆ, ನೈಟ್ ಲೇಟಾಗಿ ಮಲ್ಕೊತೀರ. ಮೊಬೈಲ್ ಆದಷ್ಟು ಬಳಸೋದನ್ನು ನೈಟ್ ಕಡಿಮೆ ಮಾಡಿ. ತಡವಾಗಿ ಹೇಳೋದು ಅಂತಂದೇಳಿ ತೀರಾ ಲೇಟಾಗಿ ಎದ್ದೇಳಬೇಡಿ. ಸ್ವಲ್ಪ ಆದಷ್ಟು ಬೇಗ ಅಂದರೆ ಬೆಳಗಿನ ಜಾವನೇ ಅಂತಲ್ಲ, ಆದಷ್ಟು ಬೇಗನೆ ಎದ್ದೇಳೋದು. ಅದು ಒಂದು ಪಾಸಿಟಿವ್ ಪಾಯಿಂಟ್ ಆಗುತ್ತೆ. ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಕಸ ಗುಡಿಸಿ, ನೆಲ ಒರೆಸಿ, ಬಾಗಿಲಿಗೆ ರಂಗೋಲಿ ಹಾಕಿ, ಆ ಬಾಗಿಲಿಗೆ 2 ಹೂವು ಇಟ್ಬಿಟ್ವಿ ಅಂತಂದ್ರೆ ಮಹಾಲಕ್ಷ್ಮಿ ಎಷ್ಟು ಬೇಗ ಒಲಿತಾಳೆ ನಮಗೆ ಅಂದರೆ ಅಷ್ಟು ಬೇಗ ಒಲಿತಾಳೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಸಿಂಕ್ನಲ್ಲಿ ಸುಮ್ಮನೆ ಪಾತ್ರೆ ಬಿಡ್ತಿರ್ತೀವಿ. ಕೆಲಸ ಇರುತ್ತೆ, ಒಂಥರ ಸೋಂಬೆ ಇರುತ್ತೆ, ಹೋಗ್ಲಿ ಬಿಡು ಮಾಡಿದ್ರಾತ ಅಲ್ಲ. ಏನಾದರೂ ಹೊರಗಡೆ ಹೋಗೋದಿದ್ರೆ ಒಂದು ಸ್ವಲ್ಪ ಅವಶ್ಯಕತೆ ಇದ್ದಾಗ ಏನು ಬಿಡ್ರಿ ಮಾಡ್ಕೊತೀವಿ. ಹೊರಗಡೆ ಹೋಗೋದಿದ್ದಾಗ ಏನು ಮಾಡೋಕ್ಕಾಗೋದಿಲ್ಲ, ಬಿಟ್ಟಿರ್ತೀವಿ. ಆದರೆ ಡೈಲಿ ಅದೇ ಕೆಲಸ ಮಾಡಬೇಡ್ರಿ. ಆದಷ್ಟು ನೀವು ಸಿಂಕನ್ನು ನೀಟಾಗಿ ಇಟ್ಕೊಳೋದು ಕಲೀರಿ. ಹಾಗೆಯೇ ನೀವು ನೈಟು ಎಷ್ಟು ಸಾಧ್ಯನೋ ಅಷ್ಟನ್ನು ಪಾತ್ರೆನ ತೊಳೆದು, ಅನ್ನದ ಪಾತ್ರೆ ತೊಳಿಬೇಡಿ, ಇನ್ನು ಉಳಿದ ಎಲ್ಲ ಪಾತ್ರೆನ ತೊಳೆದು ಮಲ್ಕೊಳ್ಳಿ. ಗ್ಯಾಸ್ ಕಟ್ಟಿ, ಆಮೇಲೆ ಸಿಲಿಂಡ್ರು ನೀಟಾಗಿ ಬಂದ್ ಮಾಡೇವಿಲ್ಲ ನೋಡಿಕೊಂಡು, ಗ್ಯಾಸ್ ಕಟ್ಟೆ ಒರೆಸ್ಕೊಂಡು, ಸ್ಟವ್ ಆಫ್ ಮಾಡೇವಿಲ್ಲ ನೋಡಿಕೊಂಡು, ಸ್ಟವ್ನು ಕ್ಲೀನ್ ಮಾಡಿಕೊಂಡು ಮಲಗಿದೆ ಅಂದರೆ. ಯಾಕಂದರೆ ನೈಟು ದೇವತೆಗಳು ಓಡಾಡ್ತಾ ಇದ್ದಾಗ ನಮ್ಮ ಮನೆಗೆ ಬಂದು ನೋಡ್ತಾರೆ, ಅವರು ಹೇಗೆ ಇಟ್ಕೊಂಡಿದ್ದಾರೆ ಇವ್ರ ಮನೆ ಅಂದ್ಕೊಂಡು ಬರೋದೇ ಅವರು ಬೆಳಗಿನ ಜಾವ ಅಲ್ವಾ. ಅದಕ್ಕೆ ಹೇಳ್ತಾ ಇದ್ದೀನಿ. ಕೆಲವೊಂದು ಸ್ವಲ್ಪ ನಾವು ಬದಲಾವಣೆ ಮಾಡಿಕೊಂಡು ನಾವು ಎಲ್ಲರ ಥರನೂ ಶ್ರೀಮಂತರಾಗೋದನ್ನು ಕಲ್ಕೊಂಡ್ಬಿಡೋಣ. ಹಣ ಎಲ್ಲಿ ಬೇಕಂದರೆ ಅಲ್ಲಿಡೋದು. ಚಿಲ್ಲರೆ ಇರುತ್ತಲ್ಲ, ಏನೋ ತೊಗೊಂಬಂದಿರ್ತೀವಿ, ಚಿಲ್ಲರೆ ಎಲ್ಲಿ ಬೇಕು ಅಲ್ಲೇ ಇಟ್ಟಿರ್ತೀವಿ, ಅಲ್ಲಿಡೋದು ಇಲ್ಲಿಡೋದು, ಆಮೇಲೆ ಹುಡುಕೋದು ಅಲ್ಲಿ ಚಿಲ್ಲರೆ ಇಟ್ಟಿದ್ದೆ ಇಷ್ಟೇ. ಹಂಗೆ ಆ ಥರ ಮಾಡಿಬಿಟ್ರಿ. ಏನೇ ಒಂದು ಚಿಲ್ಲರೆ ಉಳಿದ್ರೂ ದೇವ್ರ ಮುಂದೆ ಒಂದು ಬಾಕ್ಸ್ ಮಾಡಿಬಿಡಿ. ಆ ಬಾಕ್ಸಲ್ಲಿ ನೀವು ಸುಮ್ಮನೆ ಏನಾರು ಚಿಲ್ಲರೆ ಉಳಿಲಿ ಅದಕ್ಕೆ ಹಾಕ್ಬಿಡಿ. ನಿಮಗೊಂದು ಭಯನೇ ಇರುತ್ತೆ, ಹೆಚ್ಚು ಖರ್ಚು ಮಾಡಬಾರ್ದು, ದೇವ್ರ ದುಡ್ಡು ಅನ್ನೋದು ಭಯನೇ ಇರುತ್ತೆ. ಹಾಗೆ ಉಳಿದಂಥ ಚಿಲ್ಲರೆನ ಅಲ್ಲಿ ಸೇವ್ ಆಗಿರುತ್ತೆ. ಅದೊಂದು ಕೆಲಸ ಮಾಡ್ಕೊಳ್ಳಿ. ಈಗ ಯಾವುದಾದ್ರೂ ಒಂದು ದುಡ್ಡು ಬಂದಿರುತ್ತೆ ನಮಗೆ, ಏನೋ ಒಂದು ಗೆದ್ದಿರ್ತೀವೋ, ಏನೋ ಒಂಟು ಯಾರೋ ಕೊಡಬೇಕಾಗಿತ್ತು, ಅದನ್ನು ಮನೆ ತೊಗೊಂಬನ್ನಿ. ಫಸ್ಟು ಮನೆ ತೊಗೊಂಬಂದು ದೇವ್ರ ಮುಂದಿಟ್ಟು ನೀವೇನಾದರೂ ಅದಕ್ಕೆ ಬಳಸಿ. ಇನ್ನು ಹೊರಗಿನ ಯಾರೋ ಕೊಡ್ತಿರ್ತಾರೆ, ಹಂಗೆ ಹೊರಗಿನದವ್ರಿಗೆ ಹಂಗೆ ಖಾಲಿ ಮಾಡಿ ಮನೆಗೆ ಬರೋದಿಲ್ಲ ಅವಳು ಲಕ್ಷ್ಮಿ. ಆ ಥರ ಮಾಡಬೇಡ್ರಿ. ಹೊರಗಿನದವ್ರಿಗೆ ದುಡ್ಡು ಯಾರಾದರೂ ಕೊಟ್ಟರೆ ನೀವು ಆದಷ್ಟು ಮನೆಗೆ ತೊಗೊಂಬಂದು ಆಮೇಲೆ ನೀವು ಬಳಸಿ. ಉಳಿತಾಯದ ಪ್ಲಾನಿಂಗ್ ಅಂತೂ ಬೇಕೇ ಬೇಕು. ನಮಗಂತೂ ನಮ್ಮ ಒಂದು ಇದರಲ್ಲಿ ಯಾರು ನಮಗೆ ಗೈಡ್ ಮಾಡೋರು ಇರಲೇ ಇಲ್ಲ ಅಂದರೆ ಇರಲೇ ಇಲ್ಲ ಬಿಡಿ. ಬರೀ ಕೆಲಸ ಕರೆಯೋದು, ಕೆಲಸ ಮಾಡಿಸ್ಕೊಳ್ಳೋದು, ಕಳಿಸೋದು. ಅದನ್ನು ಬಿಟ್ಟರೆ ಈ ರೀತಿ ಇರಬೇಕು ಜೀವನ ನಿಮ್ಮದು ಅಂತಂದು ಹೇಳ್ಕೊಟ್ಟವರು ನನ್ನ ಜೀವನದಲ್ಲಿ ಯಾರೂ ಇಲ್ಲ ಅಂತಲೇ ಹೇಳ್ಬೋದು. ನಾವೀಗ ಒಂದು ಸ್ವಲ್ಪ ಯೂಟ್ಯೂಬ್ ನೋಡಿ ಕಲಿಯೋದು, ನಮ್ಮ ಜೀವನದಲ್ಲಿ ಆದಂಥ ಕಷ್ಟಗಳನ್ನ ನೋಡಿ ಕಲಿತಾ ಇದ್ದೀವಿ. ಆದಷ್ಟು ನಿಮಗೆ 10 ರೂಪಾಯಿ ಉಳಿಸೋದಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು 5 ರೂಪಾಯಿನಾದ್ರೂ ಉಳಿಸಿ ಒಂದು ಸೇವ್ ಅಂತ ಮಾಡಿಡಿ. ಈಗ ನಮ್ಮ ಕೈಲಂತೂ ಆಗಲ್ಲ, ನೀವು ದುಡಿತಾ ಇರ್ತೀರಾ, ಆದಷ್ಟು ಸ್ವಲ್ಪ ಸೇವ್ ಮಾಡಿ. ನಮ್ಗೆ ಇದನ್ನು ಹೇಳ್ಕೊಡೋರು ಯಾರೂ ಇದ್ದಿಲ್ಲ, ನಾನು ನಿಮಗೆ ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ಎಲ್ಲರೂ ಶ್ರೀಮಂತರಾಗಬೇಕು ಅಂದರೆ ಸ್ವಲ್ಪ ಉಳಿತಾಯ ಬೇಕೇ ಬೇಕು. ಯಾಕಂದರೆ ಎಮರ್ಜೆನ್ಸಿ ಇದ್ದಾಗ ನಮಗೆ ಉಳಿತಾಯ ಬೇಕೇ ಬೇಕಾಗತ್ತೆ. ಪದೇ ನಾವೇನು ಮಾಡ್ತೀವಿ, ಕೆಲವ್ರು ಎಂತರಿಗೂ ಅದೇನು ಹುಚ್ಚೋ ಏನೋ ಗೊತ್ತಿಲ್ಲ, ಪದೇ ಬಟ್ಟೆ ತೊಗೊತಾರೆ, ಪದೇ ಚಪ್ಪಲಿ ತೊಗೊತಾರೆ. ಮನೆ ತುಂಬ ಚಪ್ಪಲಿಗಳು, ಮನೆ ತುಂಬ ಬಟ್ಟೆಗಳು. ಅದನ್ನು ಆದಷ್ಟು ಕಡಿಮೆ ಮಾಡಿ. ಗಾದೆನೇ ಇದೆ ಇಲ್ಲ, ಬಟ್ಟೆಗಿಟ್ಟು ಕೈ ಬರಿಗೈ ಅಂದ್ಕೊಂಡು ಇದ್ದವನ್ನ ಹಾಕ್ಕೊಳ್ಳಿ. ಎಲ್ಲವನ್ನೂ ಹೊಸ ಅವೇನು ಹರಿದಿರಲ್ಲ, ಸುಮಾರು ಇರುತ್ತೆ ಬಟ್ಟೆನ. ಎಲ್ಲ ಒಂದು ಹ್ಯಾಂಗರ್ಗೆ ಹಾಕ್ಕೊಂಬಿಡಿ. ಬಟ್ಟೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ, ಯಾವಾಗ ನಿಮಗೆ ಅನಲೈಸ್ ಆಗುತ್ತೆ. ಎಲ್ಲ ಬಟ್ಟೆನ ಹಾಕೊಂಡು ಡೈಲಿ ಒಂದೊಂದು ಹಾಕ್ಕೊತ ಬಂದ್ರೂ 1 ತಿಂಗಳಾಗುತ್ತೆ ನಿಮ್ಮ ಹತ್ರ ಇರೋ ಬಟ್ಟೆ. ಆದಷ್ಟು ಬಟ್ಟೆಗೆ ದುಡ್ಡು ಹಾಕೋದನ್ನು ಕಡಿಮೆ ಮಾಡಿ.
ಸಂಜೆ ಹೊತ್ತಾಗಲಿ, ಆಮೇಲೆ ಡೈಲಿ ಒಟ್ಟು ಏನು 3 ಹೊತ್ತು ಬಾಗಿಲು ಹಾಕೊಂಡಿರೋದು. ಎಕ್ಟೇಷನ್ ಏರಿಯಾ ಬಿಡಿ, ಅಲ್ಲಿ ಯಾರು ಇರಲ್ಲ, ಹಾಕ್ಕೊತಾರೆ ಅವರು, ಅದು ಒಂದು ಓಕೆ. ಈ ಸಿಟಿ ಒಳಗೆ ಇರೋರು ಅಷ್ಟೇ. ಅದಕ್ಕೆ ಸ್ವಲ್ಪ ಆದಷ್ಟು ಮನೆಗೆ ಎಲ್ಲರೂ ಇದ್ದಾಗ, ಒಬ್ಬೊಬ್ಬರೇ ಇದ್ದ ಬಾಗಿಲು ಹಾಕ್ಕೊಳ್ಳಿ. ಎಲ್ಲರೂ ಇದ್ದಾಗ ಒಂದು ಸ್ವಲ್ಪ ಬಾಗಿಲು ತೆಗೀರಿ. ಆಮೇಲೆ ಸಾಯಂಕಾಲ ದೀಪ ಹಚ್ಚಿದ ತಕ್ಷಣ ಕೆಲವರು ಬಾಗಿಲು ಹಾಕ್ತಾರೆ. ಆ ಥರ ಮಾಡಬೇಡಿ. ಸ್ವಲ್ಪ ಸಾಯಂಕಾಲ ಹೊತ್ತು ದೀಪ ಹಚ್ಚಿದ ಮೇಲೆ ಒಂದು ಸ್ವಲ್ಪ ಹೊತ್ತಾದರೂ ನೀವಾದರೂ ಕುತ್ಕೊಂಡು ಆಮೇಲೆ ಬೇಕಿದ್ರೆ ಬಾಗಿಲು ಹಾಕ್ಕೊಳ್ಳಿ. ಹಿರಿಯರಿಗೆ ಗೌರವ ಕೊಡದೇ ಇರೋದು. ಹಿರಿಯರಿಗೆ ಈಗ ಅದನ್ನು ಹೇಳ್ಕೊಡೋದು ಒಂದೇ, ಬಿಡೋದು ಒಂದೇ. ಆದಷ್ಟು ನೀವಂತರೂ ಕೊಡೋದು ಬೇಡ. ಈಗ ನಿಮಗೆ ಕೊಡಬಾರ್ದು ಅನ್ನಿಸ್ದಾಗ ಏನು ಮಾಡೋಕ್ಕಾಗುತ್ತೆ, ನಿಮಗೆ ಹೇಳ್ಕೊಡೋಕ್ಕಾಗಲ್ಲ. ಅಟ್ಲೀಸ್ಟ್ ನಿಮ್ಮ ಮಕ್ಕಳಿಗಾದ್ರೂ ನೀವು ದೊಡ್ಡವ್ರಿಗೆ ಯಾವ ರೀತಿ ಕೊಡಬೇಕು. ಅಕಸ್ಮಾತ್ ಕಾಲು ಬಡಿತಪ್ಪ ಅಂತಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅವ್ರು ನಮಗೆ ಬಗ್ಗಿ ನಮಸ್ಕಾರ ಮಾಡಿ ಹೋಗ್ತಾರೆ, ಉತ್ತರ ಕರ್ನಾಟಕ ಭಾಗ. ಈ ಕಡೆ ಸೈಡೆಲ್ಲ ಆ ಥರ ನಾನು ನೋಡೇ ಇಲ್ಲ ಬಿಡಿ. ಆದಷ್ಟು ಮಕ್ಕಳಿಗೆ ಅದನ್ನೇ ಹೇಳ್ಕೊಡಿ. ಏನಾದರೂ ಕಾಲೋ ಬಡಿತೋ, ಯಾರೋ ಬಂದರು, ಯಾರಾದರೂ ಬಂದ ತಕ್ಷಣವೇ ಏನು ಮಾಡಬೇಕು, ನಾವು ಚೇರ್ ಮೇಲೆ ಕೂತಿರ್ತೀವಿ, ಆದಷ್ಟು ಬಂದವರಿಗೆ ಜಾಗ ಮಾಡಿಕೊಡ್ಬೇಕು. ಆಮೇಲೆ ಸ್ವಲ್ಪನಾದರೂ ದೊಡ್ಡವ್ರು ಬಂದ್ರಲ್ಲ ಬರ್ರಿ ಅಂತ ಎದ್ದು ನಿಂತ್ಕೊಳ್ಳೋದಾದ್ರೂ ಕಲೀರಿ. ಇದು ಒಂದು ಗೌರವವಾದ ಸಂಕೇತ. ಇದನ್ನೆಲ್ಲ ನಮಗೆ ಏನಾಗುತ್ತೆ, ಮನೆಯಲ್ಲಿ ನಮ್ಮ ನೆಗೆಟಿವಿಟಿನ ಹೋಗ್ಲಾಡಿಸುತ್ತೆ. ಅಯ್ಯೋ ಬಂದದ್ದರು ಹೋಗಿದ್ದರು, ಆ ಒಂದು ನಿಮಗೆ ಬೇಡ ಆದರೂ ಪರವಾಗಿಲ್ಲ. ಅವರು ಸ್ವಲ್ಪ ಆದಷ್ಟು ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ನೀವು ಎದ್ದು ನಿಂತ್ಕೊಳ್ಳೋದಾಗಲಿ, ಇಲ್ಲ ಒಳಗಡೆ ಹೋಗೋದು, ಕುಂತಿರ್ತೀರಾ, ಅಟ್ಲೀಸ್ಟು ಅವ್ರನ್ನ ಮೇಲೆ ಕುಂದಿರಿಸಿ ನೀವು ಕೆಳಗಾದರೂ ಕೂತ್ಕೊಳ್ಳಿ. ಕೆಲವ್ರ ಮನೇಲಿ ಏನು ಗೊತ್ತಾ, ಇವರೇ ಮೇಲೆ ಕುಂತಿರ್ತಾರೆ, ಬಂದವರೇ ಕೆಳಗೆ ಕುಂತಿರ್ತಾರೆ. ಅದಕ್ಕೆ ಆ ಥರ ಮಾಡಬೇಡಿ. ಅದು ನಿಮಗೆ ಒಂಥರ ಅಹಂಕಾರ, ನಾನು ಹೆಂಗಿದ್ದೆ ಅಂತ ಅಹಂಕಾರ ಅನಿಸ್ಬೋದು. ಪೆಟ್ಟು ತಿನ್ನೋದು ನೀವೇ. ಹೆಣ್ಮಕ್ಳಿಗೆ ಕಣ್ಣೀರು ಹಾಕ್ಸೋದು ಆದಷ್ಟು ಇದನ್ನು ಅವಾಯ್ಡ್ ಮಾಡಿ. ಹೆಣ್ಮಕ್ಳಿಗೆ ಕಣ್ಣೀರು ಹಾಕ್ಸೋದು, ಯಾಕಂದರೆ ಎಲ್ಲದನ್ನೂ ಇಲ್ಲ, ನಾವು ಕೆಲವ್ರ ಮನೆಗಿದೆ, ನಾವು ಏನು ತಂದು ಕೊಟ್ಟರು ಅವ್ರು ಸಮಾಧಾನ ಆಗಲ್ಲ, ಅಂಥವೆಲ್ಲ ಬೇಡ. ಹೆಣ್ಮಕ್ಳಾದ್ರೂ ಅವ್ರಿಗೆ ಹೇಳ್ತಾ ಇದ್ದೀನಿ, ಪದೇ ಪದೇ ಏನೇನೋ ನೆನೆಸ್ಕೊಂಡು ಕಣ್ಣೀರು ಹಾಕೋದು, ಅವ್ರಿಗೆ ಹಂಗಂದ್ವಿ ಹಿಂಗಂದ್ವಿ ಯಾವುದೂ ಬೇಡ. ಯಾಕಂದರೆ ನಿಮ್ಮ ಮನೆ ನಡೆಯೋದು ನೀವು ಚೆನ್ನಾಗಿದ್ರಿ ಅಂತಂದರೆ ನಿಮ್ಮ ಮನೇನೂ, ನಿಮ್ಮ ಗಂಡನೂ, ನಿಮ್ಮ ಮಕ್ಕಳು, ನಿಮ್ಮ ಅತ್ತೆ ಮಾವ, ನಿಮ್ಮ ತಂದೆ ತಾಯಿ ಎಲ್ಲರೂ ಚೆನ್ನಾಗಿರ್ತಾರೆ. ನೀವು ಆದಷ್ಟು ಬಂದಂತಹ ಸಮಸ್ಯೆಗಳನ್ನು ಪರಿಹರಿಸೋಕ್ಕೆ ನೋಡಿ. ಪರಿಹರಿಸೋದಾಗಲಿಲ್ಲ ಅಂದರೆ ದೇವ್ರ ಮೇಲೆ ಭಾರ ಹಾಕಿ ಕೈ ಬಿಟ್ಬಿಡಿ. ಭಗವಂತ ಅದಕ್ಕೋಸ್ಕರ ಇದ್ದಾನೆ, ಸಮಸ್ಯೆ ಕೊಟ್ಟು ಸಮಸ್ಯೆ ಬಗೆಹರಿಸೋದು ಅವನೇ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಆದಷ್ಟು ಕಣ್ಣೀರು ಹಾಕೋದನ್ನು ಬಿಡಿ. ಆದಷ್ಟು ಸ್ವಲ್ಪ ನೀವೇ ಹೆಣ್ಮಕ್ಳು ಮನೆಯಲ್ಲಿ ತಗ್ಗಿ ಬಗ್ಗಿ ನಡೆದು ಹಿರಿಯರಿಗೆ ಗೌರವವನ್ನು ಕೊಡೋದು ಕಲೀರಿ. ಆಮೇಲೆ ಪೂಜೆ ಮಾಡುವಾಗ ಏನು ಮಾಡ್ತೀರಿ, ಪೂಜೆ ಹೂ ಏರಿಸ್ತಾ ಇರ್ತೀರ, ಬೈತಾ ಇರ್ತೀರ, ಏನೇನೋ ಮಾತಾಡೋದು, ಅದಲ್ಲಿಟ್ಟಿದ್ದೆ ಇದಿಲ್ಲಿಟ್ಟಿದ್ದೆ, ಏನೋ ಕೊಡಲಿಲ್ಲ, ಅವೆಲ್ಲ ಬೇಡ. ಪೂಜೆ ಮಾಡುವಾಗ ಅಟ್ಲೀಸ್ಟ್ ಒಂದು 5-10 ನಿಮಿಷದ ಪೂಜೆ, ಶುಕ್ರವಾರದ ಪೂಜೆ ಬಿಡಿ, ಸ್ವಲ್ಪ ಲೇಟ್ ಆಗುತ್ತೆ ಒಪ್ಕೊಳ್ಳೋಣ. 5-10 ನಿಮಿಷದ ಪೂಜೆಗೆ ದಯವಿಟ್ಟು ಮನಸ್ಸನ್ನು ಶಾಂತಿ ಇಟ್ಕೊಂಡು ನೀವು ಪೂಜೆ ಮಾಡಬೇಕಾಗುತ್ತೆ. ವಾರದಲ್ಲಿ 1 ದಿನನಾದರೂ ಅಟ್ಲೀಸ್ಟ್, ನಿಮಗೆ ಡೈಲಿ ಆಗಲ್ಲಪ್ಪ ಅಂತಂದರೆ ವಾರದಲ್ಲಿ 1 ದಿನನಾದ್ರೂ ನೀವು ಅಡುಗೆ ಮನೆ ಕೂತ್ಕೊಂಡು ಊಟ ಮಾಡೋದು ಕಲೀರಿ. ಯಾಕಂದರೆ ಇದು ಒಂದು ಆರೋಗ್ಯ ಬರಲಿಕ್ಕೆ ಇದೇ ಕಾರಣ. ನಾವೆಲ್ಲರೂ ಮೊದಲೆಲ್ಲ ಲೈನಿಗೆ ಕೂತ್ಕೊಂಡು ಅಡುಗೆ ಮನೆಗಾಗಲಿ ಒಂದು ಗೋಡೆಗೆ ಎಲ್ಲರೂ ಹುಡುಗರು ಕೂತ್ಕೊಂಡ್ಬಿಡ್ತಿದ್ವಿ ನಮ್ಮ ಮನೆಯಲ್ಲಿ. ಆವಾಗ ಎಲ್ರಿಗೂ ಬಡಿಸೋದು. ಈಗ ಟಿ ವಿಯಲ್ಲಿರುತ್ತೆ, ಅಲ್ಲಿ ಬರ್ತೀರಾ, ಹೌದಾ? ಅದಕ್ಕೋಸ್ಕರ ವಾರದಲ್ಲಿ 1 ದಿನನಾದರೂ ನೀವು ಅಡುಗೆ ಮನೆ ಕೂತ್ಕೊಂಡು ಅದು ಶುಕ್ರವಾರ ಆದರೆ ಇನ್ನೂ ಒಳ್ಳೆಯದು. ಶುಕ್ರವಾರ ನೋಡಿ ಆದಷ್ಟು ವಾರದಲ್ಲಿ ಅಟ್ಲೀಸ್ಟ್ ಒಂದು ತಿಂಡಿನಾದರೂ ತಿನ್ನಿ, ಕಾಫಿನಾದರೂ ಕುಡೀರಿ. ನೋಡಿ ಶುಕ್ರವಾರ ಆದಷ್ಟು ಟ್ರೈ ಮಾಡಿ. ಗಂಡು ಹೆಣ್ಣು ಕೂಡ ಇಬ್ಬರು ಹೇಳ್ತೀನಿ, ಆದಷ್ಟು ಶುಕ್ರವಾರ ನೀವು ಅಡುಗೆ ಮನೆಯಲ್ಲಿ ಊಟ ಮಾಡೋದು ಕಲೀರಿ. ಇಲ್ಲ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಮಂಚದ ಮೇಲೆ ಮಲಗಿರ್ತಾರೆ, ಎದ್ದಾಳ್ತಾರೆ, ಇಲ್ಲಿಗೆ ಊಟ ತಮ್ಮ, ಇಲ್ಲಿಗೆ ತೊಗೊಂಬ, ಏನಾಗುತ್ತೆ ಕೊಡು, ಆ ಥರ ಮಾಡಬೇಡಿ. ಮಂಚಿನ ಮೇಲೆ ಆದಷ್ಟು ನೀವು ಕುತ್ಕೊಂಡು ಎದ್ದು ಬರೋದೇ ಬಿಟ್ಟು ಮತ್ತೊಂದೇನೂ ಮಾಡೋ ಹಾಗಿಲ್ಲ. ಮಂಚಿನ ಮೇಲೆ ಕುತ್ಕೊಂಡು ಹಣ ಎಣ್ಸೋದಾಗಲಿ, ಮಂಚಿನ ಮೇಲೆ ಕುತ್ಕೊಂಡು ಊಟ ಮಾಡೋದಾಗಲಿ ದಯವಿಟ್ಟು ಯಾರು ಮಾಡಬೇಡ್ರಿ. ಮಂಚದಿಂದ ಕೆಳಗೆ ಅಲ್ಲೇ ಕುತ್ಕೊಂಡಿರ್ಬೇಕಾರೆ ಅದೇ ರೂಮ್ನಲ್ಲೇ ಕುತ್ಕೊಳ್ಳಿ, ಚೇರ್ ಮೇಲೆ ಕುತ್ಕೊಂಡು ಊಟ ಮಾಡಿ. ಆಮೇಲೆ ಟ್ಯಾಬ್ಲೆಟ್ಸ್ ಏನು ಮಾಡ್ತೀರಾ, ಇಲ್ಲಿ ಊಟ, ಇಲ್ಲಿ ಟ್ಯಾಬ್ಲೆಟ್ಸು, ಆ ಥರ ಮಾಡಬೇಡಿ. ಇನ್ನೂ ರೋಗ ಹೆಚ್ಚಿಗೆ ಆಗುತ್ತೆ ವಿನಃ ಕಡಿಮೆ ಆಗಲ್ಲ. ಟ್ಯಾಬ್ಲೆಟ್ಸ್ ಇಡೋಕ್ಕೆ ಅಂತಲೇ ಒಂದು ಸೈಡ್ ಮಾಡಿಬಿಡಿ. ಆದಷ್ಟು ಡೈನಿಂಗ್ ಟೇಬಲ್ ಮೇಲೆ ಇಡೋದು, ಅಡುಗೆ ಮನೇಲಿ ಇಡೋದು. ಟ್ಯಾಬ್ಲೆಟ್ಸ್ನ ಯಾವಾಗಲೂ ಅಡುಗೆ ಮನೆಗೆ ಇಡೋಕ್ಕೆ ಹೋಗಬೇಡಿ. ಹಾಗೆ ನೋಡಿ ಡೈನಿಂಗ್ ಟೇಬಲ್ ಮೇಲೆ ನೀವು ಊಟ ಮಾಡೋ ಹತ್ರನೂ ನೀವು ಇಡ್ಕೋಬೇಡಿ. ದುಡಿಮೆಗೆ ಅಂತಂದೇಳಿ ನೀವು ಹೊರಗೆ ಹೋಗೋದು ಒಂದು ಟೈಮ್ ಮಾಡ್ಕೊಳ್ಳಿ. ಇಷ್ಟು ಗಂಟೆ ಆದಷ್ಟು ಬೆಳಗ್ಗೆ ಬೇಗ ಹೋದ್ವಿ ಅಂತಂದರೆ ನಮ್ಮ ಇದು ಡ್ಯೂಟಿಗೆ ಹೋಗೋದು ಬಿಡಿ, ಅವ್ರಿಗೆ ಟೈಮ್ ಟು ಟೈಮ್ ಹೋಗಲೇಬೇಕು ಅವರು. ಆದಷ್ಟು ನೀವು ಬಿಸ್ನೆಸ್ ಮಾಡೋರು ಒಂದು ಟೈಮ್, ಯಾವಾಗಲೂ ಹೋದೆ ಯಾವಾಗಲೂ ಬಂದೆ ಆ ಥರ ಮಾಡಬೇಡಿ. ಒಂದು ಟೈಮಲ್ಲಿ ನೀವು ಆ ದುಡಿಮೆಗೆ ಹೋಗೋದು, ಅಂಗಡಿಗೆ ಕದ ತೆಗೆಯೋದು, ಕಸ ಗುಡಿಸೋದು ನೋಡಿ, ಅದೊಂದು ಟೈಮ್ ಇತ್ತು ಅಂತಂದರೆ ಒಳ್ಳೆಯದು. ಅದನ್ನು ನೀವು ಪಾಲನೆ, ಅದೊಂಥರ ಪ್ರಿನ್ಸಿಪಲ್ ಇದ್ದಂಗೆ. ಏನೋ ಒಂದು ಕಲಿತೀವಲ್ಲ, ಕಲಿಬೇಕು ಅದನ್ನಷ್ಟೇ. ಆಮೇಲೆ ಮಕ್ಕಳ ಮುಂದೆ ಸದಾ ಬೈಕೋಂತಿರೋದು ಮಕ್ಕಳಿಗೆ, ಅವ್ರಿನ ಪಾಪ ಹಾಸಿಗೆಗಿರ್ತವೆ,
ಅಯ್ಯೋ ನಿನಗೆ ಹಂಗಾಗ ನಿನಗೆ ಹಿಂಗಾಗ ಎದ್ದಾಳಲ್ಲ, ನೀ ಹಾಳಾಗೋಗ ಬಾ ಹೋಗು, ಇವೆಲ್ಲ ಮಾಡಬೇಡ್ರಿ. ಮಕ್ಕಳೇ ಅವರು ದೇವರ ಸಮಾನ. ಆದಷ್ಟು ಮಕ್ಕಳಿಗೆ ತಿಳುವಳಿಕೆ ಹೇಳಿ. ಈಗಿನ ಮಕ್ಕಳು ತಿಳ್ಕೊತಾರೆ ಏನಂತ ಹಠ ಮಾಡ್ಬೋದು, ಬಟ್ ತಿಳುವಳಿಕೆಯಲ್ಲಿ ತುಂಬ ಜಾಣರಿದ್ದಾರೆ ಅವರು. ಅವರಿಗೆ ನಿಧಾನವಾಗಿ ತಿಳಿಸಿ ಹೇಳಿ. ಇವೆಲ್ಲ ನೆಗೆಟಿವಿಟಿ ನೀವು ಅಯ್ಯೋ ಇದೆಲ್ಲ ಏನು ಬಿಡು ಅನ್ನಂಗೆ ಇಲ್ಲ. ಯಾಕಂದರೆ ಇವನ್ನೆಲ್ಲ ಸಣ್ಣ ಪುಟ್ಟ ಬದಲಾವಣೆ ಏನು ಮಾಡುತ್ತೆ, ನಮ್ಮ ಮನಸ್ಸಿಗೆ ಒಂದು ಸಮಾಧಾನ. ಮಲಗಿರ್ತಾರೆ ಮಕ್ಕಳು, ಅಲ್ಲೋ ಎಲ್ಲೋ ನಿಂತ್ಕೊಂಡು ಹೋಗೋದು, ಎದ್ದಳು ಅಂತ ಆ ಥರ ಮಾಡಬೇಡಿ. ಹತ್ರ ಬಂದು ಎಬ್ಬಿಸ್ರಿ ಅವರು. ಯಾಕಂದ್ರೆ ಅವರು ನಿದ್ದೆ ಮಾಡ್ತಿರ್ತಾರಲ್ವ, ಹತ್ತಿರ ಬಂದು ಎಬ್ಬಿಸಿ ಟೈಮ್ ಆಗುತ್ತೆ ಎದ್ದೇಳ್ರಿ ಅಂತ ಹೇಳಿ ಅವ್ರನ್ನ ವಾಶ್ರೂಮಿಗೆ ಕಳಿಸಿ ಆಮೇಲೆ ನಿಮ್ಮ ಕೆಲಸ ನೀವು ಮಾಡ್ಕೊಂಬಿಡಿ. ವಾರದಲ್ಲಿ ಗಂಡಸರಿಗೆ ಏನಪ್ಪ ಅಂತಂದ್ರೆ ಹೇಳೋದು, ವಾರದಲ್ಲಿ ಒಂದು ದಿನನಾದರೂ ನೀವು ಮನೆಯವರಿಗೆ ಅಂತಂದೇಳಿ ಟೈಮ್ ಕೊಡಿ. ಯಾಕೆ ಹೇಳ, ಏನೋ ತರಬೇಕಾಗಿರುತ್ತೆ, ಏನೋ ಕೊಡಬೇಕಾಗಿರುತ್ತೆ. ನೀವೇನು ಮಾಡಬೇಕು ಅಂತ ಲೇಡೀಸ್ ಸುಮ್ಮನೆ ಒಂದು ಲೀಸ್ಟ್ ಮಾಡಿಬಿಡ್ಬೇಕು. ಏನಾದರೂ ತರೋದು ಕೊಡೋದು ಮನೆಯವರೇ ತಂದುಕೊಡೋ ಅಂಥ ಪರಿಸ್ಥಿತಿ. ಕೆಲವೊಮ್ಮೆ ನಾವು ಹೋಗ್ತೀವಿ, ಬಟ್ ಅವ್ರು ಮಾಡೋ ಅಂಥ ಕೆಲಸಗಳು ಸುಮಾರು ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ನೀವು ಒಂದು ದಿನನಾದರೂ ಗಂಡು ಮಕ್ಕಳು ಅಟ್ಲೀಸ್ಟ್ ಒಂದು ಹಾಫ್ ಡೇ ಆದ್ರೂ ಮನೆಗೆ ಅಂತ ಟೈಮ್ ಕೊಡಿ. ಮನೆಯವ್ರ ಹತ್ರ ಕೂತ್ಕೊಳ್ಳಿ, ಮಾತಾಡಿ. ಕೆಲವೊಂದು ಸಮಸ್ಯೆ ಇರ್ತವೆ, ಅವನ್ನೆಲ್ಲ ಬಗೆಹರಿಸ್ಕೊಳ್ಳಿ. ಆಮೇಲೆ ಪದೇ ಬಂಗಾರ ಒತ್ತಿ ಇಡೋದು, ಅದನ್ನು ದೇವ್ರ ಹತ್ರ ಬೇಡ್ಕೋಬೇಕು ನೀವು. ಯಾಕೆ ಹೇಳ, ಇನ್ನೊಂದು ಸಲ ನನಗೆ ಬಂಗಾರ ಹೊರಗಡೆ ಹೋಗ್ದಂಗೆ ನೋಡ್ಕೊಳ್ಳಮ್ಮ ತಾಯಿ ಅಂತಂದೇಳಿ ಅದು ಬಿಡಿಸ್ಕೊಂಬಂದು ದಿವಸನೇ ನೀಟಾಗಿ ಸೋಪಿನ ಪುಡಿ ಅರಿಶಿನ ಎಲ್ಲ ಹಾಕಿ ತೊಳೆದು ದೇವಸ್ಥಾನದಾಗ ಕೊಟ್ಟು ಇನ್ನೊಮ್ಮೆ ನನಗೆ ಆ ಪರಿಸ್ಥಿತಿ ಬರ್ದಂಗೆ ನೋಡ್ಕೊಂಬ ತಾಯಿ, ನನ್ನ ಆರ್ಥಿಕ ಸಮಸ್ಯೆ ಇಲ್ಲಿ ಯಾವಾಗಲೂ ನಾನು ಸುಖವಾಗೇ ಇರೋಂಗೆ ಮಾಡ್ಕೊ ಅಂತಂದು ಬೇಡ್ಕೊಂಡು ಇನ್ಮೇಲೆ ಆದಷ್ಟು ಬಂಗಾರದ ಒಡವೆನ ಮನೆಯಿಂದ ಹೊರಗೆ ಹಾಕ್ಬೇಡಿ. ಯಾಕಂದ್ರೆ ನಮ್ಮ ಮನೆ ಲಕ್ಷ್ಮಿ 3 ಹೊತ್ತು ಬ್ಯಾಗ್ನಾಗಿರೋದು ಚಲೋ ಅಲ್ಲ. ಅದು ರಾತ್ರಿ ಬಟ್ಟೆ ಕೆಲವರು ಒಯ್ತಾರೆ, ಡ್ಯೂಟಿಗೆ ಹೋಗಿ ಬಂದವ್ರಿಗೇನ್ರಿ ಅದು ನಿರ್ವಾಹ ಇಲ್ಲ. ಈ ಮನೇಲಿದ್ದರಾಗಲಿ ಅಲ್ಲ, ಡ್ಯೂಟಿಗೆ ಹೋಗೋದವ್ರಿಗಾದರೂ ಅಷ್ಟೇ ಬೆಳಗ್ಗೆನೇ ಮಾಡಿ ಹೋಗ್ಬೋದು ಅವ್ರು ಆ ಕೆಲಸನ. ನೋಡಿ ಪ್ರಯತ್ನ ಪಡಿ, ಆದಷ್ಟು ರಾತ್ರಿ ಬಟ್ಟೆ ಒಗೆಯೋದನ್ನು ನಿಲ್ಲಿಸಿ. ಹಾಗೆ ಚಪ್ಪಲಿನ ಎಲ್ಬೇಕು ಬರೋದು ಒಂದೇ ತಡ, ಶೂಸು ಸ್ಲಿಪ್ಪರ್ಗಳು ಎಲ್ಲಿ ಬೇಕಲ್ಲೇ ಬಿಸಾಡೋದು, ಹೊರಗಡೆಗೆ ಕಾಂಪೌಂಡ್ ಒಳಗೆ ಬಿಸಾಡೋದು. ಒಂದು ನೀಟಾಗಿ ಇಡಿ, ನೋಡಿದ್ರೆ ಒಂಥರ ಹೌದಪ್ಪ ಅನ್ಬೇಕು. ಎಷ್ಟು ನೀಟಿದೆ ಇಲ್ಲ ಸ್ಲಿಪ್ಪರ್ ಬಿಡೋದು, ಆದರೂ ಎಷ್ಟು ನೀಟಾಗಿದೆ ಇಲ್ಲ ಅನ್ಬೇಕು. ಅಷ್ಟು ಮಕ್ಕಳಿಗೆ ಅದನ್ನೇ ಹೇಳ್ಕೊಡಿ ನೀವು. ಬಿಚ್ಚಿ ಎಲ್ಬೇಕಲ್ಲಿ ಬಿಸಾಡಬೇಡಿ, ನೀಟಾಗಿ ಇಡ್ರಿ ಅಂತ ತೋರಿಸಿ. 1 ದಿನ ಕಲೀಲಿಲ್ಲ, 2 ದಿನ ಕಲೀಲಿಲ್ಲ, 3ನೇ ದಿನ ಅವರು ಕಲಿತಾರೆ. ಅವ್ರಿಗೆ ಹೇಳಿ, ಈ ಥರ ಮಾಡಿದೆ ಅಂದರೆ ನೋಡು ನಾಳೆ ನಿನಗೆ ಕೈಯಲ್ಲಿ ದುಡ್ಡು ನಿಂದಿರೋದಿಲ್ಲಪ್ಪಿ, ಆದಷ್ಟು ವಿದ್ಯೆ ಹತ್ತೋದಿಲ್ಲ, ನೀವು ನೀಟಾಗಿಡ್ರಿ, ನೀವು ಫಸ್ಟ್ ರ್ಯಾಂಕ್ ಬರ್ತೀರಂತ ಏನೋ ಒಂದು ಪುಸಲಾಯಿಸಿ ಮಕ್ಕಳಿಗೆ ಹೇಳ್ಕೊಡಿ ಅದನ್ನು. ಹಾಗೆ ಪೂಜೆ ಮಾಡುವಾಗ ಸುಮ್ಮನೆ ಏನೋ ಒಂದು ಬಟ್ಟೆ ಹಾಕ್ಕೊಳ್ಳೋದು, ಪೂಜೆ ಮಾಡ್ಬಿಡೋದು. ಆದಷ್ಟು ಮಡಿ ಬಟ್ಟೆ ಒಂದೇನೋ ಡೈಲಿ ವೇರ್ ಬಿಟ್ಟು ಪೂಜೆ ಆಗೋ ತನಕ ಒಂದು ಸ್ವಲ್ಪ ಹೊಸ ಬಟ್ಟೆನೇ ಹಾಕ್ಕೊಂಡಿರಿ. ಆದಷ್ಟು ಒಗೆದ ಬಟ್ಟೆನೇ ಇರಲಿ. ಗಂಡಸರು ಇನ್ನೇನು ಹೊರಗಡೆ ಹೋಗ್ತಾರೆ, ಟಿಫನ್ ಕೊಡ್ತೀರಾ, ಎಲ್ಲದೂ ಆಗುತ್ತೆ. ಜಗಳ ಮಾಡ್ಕೊಂಡು ಹೊರಗೆ ಕಳ್ಸೋದು ಬೇಡ. ಊಟ ಮಾಡಿ ಅಂತ ಹೋಗುವಾಗ ಯಾರಿಗೂ ಹೇಳಬೇಡಿ. ಅವ್ರು ಇಷ್ಟ ಅದು ಹೊರಗಡೆ ಹೋಗ್ವಾಗ ಅವ್ರಿಗೆ ಇಷ್ಟ ಆದರೆ ಊಟ ಮಾಡಲಿಲ್ಲ, ಹೊರಗಡೆ ಊಟ ಮಾಡೇ ಮಾಡ್ತಾರೆ ಗಂಡು ಮಕ್ಕಳು. ಊಟ ಮಾಡಿರಿ ದಯವಿಟ್ಟು ಆ ಪದ ಉಪಯೋಗಿಸ್ಕೊಳ್ಳೋಕೆ ಹೋಗಬೇಡಿ. ಆದಷ್ಟು ಗಂಡಸರು ಹೊರಗಡೆ ಹೋಗುವಾಗ ಇನ್ನೇನು ದುಡಿಮೆಗೆ ಹೋಗ್ತಾರೆ ಅಂದಾಗ ಒಂದು ನಗ್ನಗ್ತಾ ನಾವು ಕಳಿಸ್ಕೊಡ್ರಿ ಅಂತ ಹೋಗಿ ಟಾಟಾ ಮಾಡಿ ಅವೆಲ್ಲ ಹೇಳಲ್ಲ. ಅಟ್ಲೀಸ್ಟ್ ನಮ್ಮ ಮನಸ್ಸು ಸಮಾಧದಿಂದ ಬರಲ್ಲ ಅಂತ ಅಂದಾಗ ಹೋಗಿ ಬರ್ರಿ ಅಂತ ಅಷ್ಟೇ ಹೇಳಿ. ಆದಷ್ಟು ಅವ್ರು ಹೋಗುವಾಗ ದೇವರ ಮನೆಯಲ್ಲಿ ದೀಪ ಹಚ್ಚಿ ರೆಡಿ ಇರಬೇಕದು. ಅವ್ರಿಗೆ ಹೋಗುವಾಗ ದೀಪ ನೋಡಿ ಹೋಗ್ತಾರೆ ಅವರು ಗಂಡು ಮಕ್ಕಳು. ಅದು ಒಂದು ನೆಗೆಟಿವಿಟಿನ ನೀವು ಹೋಗ್ಲಾಡ್ಸೋಕೆ ಒಳ್ಳೆಯ ಒಂದು ಸಮಸ್ಯೆ ಬಗ್ಗೆ ಸಿಗೋದು ಒಂದೊಳ್ಳೆ ಟಾಪಿಕ್ ನೋಡಿ. ದೇವ್ರ ಬಾಗ್ಲ ಇರುತ್ತಲ್ಲ, ಅದನ್ನ ಯಾವಾಗಲೂ ಮುಚ್ಚಿಡ್ಬೇಕು, ನೀವು ತೆಗೆದಿಡಬೇಡಿ. ಯಾವಾಗಲೂ ಬಾಗ್ಲು ಹಾಕೊಂಡು ಪೂಜೆ ಮಾಡ್ತೀರಾ, ಪೂಜೆ ಎಲ್ಲ ಆದಮೇಲೆ ನೈವೇದ್ಯ ಮಾಡ್ತೀರಾ, ಎಲ್ಲ ಆಗ್ತೀರ. ನಿಮ್ಮ ಮಂತ್ರ ಓದೋದು, ಕತೆ ಓದೋದು ಎಲ್ಲ ಮುಗೀಲಿ, ಬಟ್ ಬಾಗ್ಲ ಹಾಕೇ ಇರಬೇಕು ನೀವು. ಆಡಂಬರದ ಮಾತಾಡೋದು ಸುಮ್ಮನೆ ನಮ್ಮ ಹತ್ರ ಇರೋದಿಲ್ಲ, ಅವ್ರಂಗೆ ಇವ್ರಂಗೆ, ನನ್ನ ಹತ್ರ ಅದು ಇತ್ತು ಇದು ಇತ್ತು, ಆಡಂಬರದ ಮಾತಾಡ್ಬೇಡಿ. ನಮ್ಮ ಹತ್ರ ಇದ್ದಿದ್ದೇ ಸಾಕು. ಈಗಿನ ಮಟ್ಟಿಗೆ ಪರಮಾತ್ಮ ಯಾವಾಗ ಕರ್ಕೊತಾನೋ ಯಾವಾಗ ಬಿಡ್ತಾನೋ ಗೊತ್ತಿಲ್ಲ. ಆದಷ್ಟು ಆಡಂಬರದ ಮಾತಾಡೋದು ಕೈ ಬಿಟ್ಬಿಡಬೇಕು. ಟೈಮ್ ವೇಸ್ಟ್ ಅದು. ಅದ್ರ ಬದಲು ಏನೋ ಒಂದು ಕೆಲಸ ಮಾಡಿಕೊಂಡ್ರೆ ಕೆಲಸನಾದರೂ ಆಗುತ್ತಲ್ವ. ಹಾಗೆ ಚುಚ್ಚಿ ಮಾತಾಡೋದು, ಅಯ್ಯೋ ಅವರು ಮನೇಲೇ ಇದು ಚುಚ್ಚಿ ಮಾತಾಡೋದು. ಅವ್ರಿಗೆ ಇದೇ ಮಸ್ತ್ ಅನ್ಸುತ್ತೆ, ಅವ್ರಿಗೆ ಹೇಳ್ತಿರ್ತಾರೆ ಅಂತ ಗೊತ್ತಿರುತ್ತೆ, ಅವ್ರಿಗೂ ಗೊತ್ತಿರುತ್ತೆ ನಮಗೆ ಹೇಳ್ತಾರೆ ಅಂತಂದು. ಆ ಥರ ಚುಚ್ಚಿ ಮಾಡೋದು. ನೀವು ಒಬ್ಬರಿಗೆ ಮಾತಾಡಿದ್ರೆ ಮತ್ತೊಬ್ಬರು ನಿನಗೆ ಮಾತಾಡ್ತಾರೆ. ನೀವು ಮತ್ತೊಬ್ಬರು ನಿನಗೆ ಮಾತಾಡ್ತಾರೆ ಅನ್ನೋದಲ್ಲ, ನೀನು ಮಾತಾಡ್ಬೋದು ಮನುಷ್ಯನಿಗೆ, ಬಟ್ ದೇವರು ನಿನಗೆ ಒಬ್ಬರು ಮಾತಾಡೋಕ್ಕೆ ಅಂತಲೇ ಕಳಿಸಿರ್ತಾನೆ. ಆದಷ್ಟು ನೀವು
ಏನೋ ಈಗಿನ ಕಾಲದಲ್ಲಿ ಗೊತ್ತಿದೆಯಲ್ಲ, ಮನೆ ದಿಲೀಪ್ ರಾಜ್ ಸತ್ರು, ಪುನೀತ್ ರಾಜ್ಕುಮಾರ್ ಎಷ್ಟು ಚಿಕ್ಕ ವಯಸ್ಸಿನಾಗ ಹೋದ್ರಲ್ಲ ಅವರು ಆ ಥರ ಮಾಡಿದ್ರು ಅಂತ ಅಲ್ಲ, ಭಗವಂತ ಅವ್ರನ್ನ ಯಾವ ಜನ್ಮದಾಗ ಏನೋ ಕರ್ಮ ಮಾಡಿದ್ರೇನೋ ಅಷ್ಟು ಬೇಗ ಕರ್ಕೊಳ್ಳೋಕ್ಕೆ ಅಂತ ಅನಿಸುತ್ತೆ. ಆದಷ್ಟು ನಮಗೆ ತಿಳಿದ ಮಟ್ಟಿಗೆ ಕೆಲವೊಂದು ಬದಲಾವಣೆಯನ್ನು ನಾವು ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡ್ರೆ ಬಂದಂತಹ ಮಹಾಲಕ್ಷ್ಮಿ ಮನೆಯಲ್ಲೂ ಇರ್ತಾಳೆ, ಆಡಂಬರದ ಖರ್ಚು ಕಡಿಮೆ ಆಗುತ್ತೆ. ಆದಷ್ಟು ಖರ್ಚನ್ನು ಕಡಿಮೆ ಮಾಡಿ. ಎಲ್ಲಾದರೂ ಹೋಗ್ಬೇಕಾ ಸಿಟಿ ಬಸ್ಸಿಗೆ ಹೋಗಿ, ಆಟೋಕ್ಕೆ ದುಡ್ಡು ಕೊಟ್ಟು ಹೋಗೋಕೆ ಹೋಗಬೇಡಿ. ವಯಸ್ಸಾದವ್ರು ಹೋಗಲಿ ಪಾಪ ವಯಸ್ಸಾಗಿರುತ್ತೆ, ಅವ್ರಿಗೆ ಹೋಗೋಕ್ಕಾಗಲ್ಲ, ಅಷ್ಟು ನಡೆಯೋಕ್ಕಾಗಲ್ಲ, ಬಸ್ ಹತ್ತಕ್ಕಾಗಲ್ಲ, ಕೂರೋಕ್ಕಾಗಲ್ಲ, ಕೆಲವೊಂದು ಸಲ ಸೀಟ್ ಇರಲ್ಲ, ರಶ್ ಇರುತ್ತೆ, ಅವ್ರು ಹೋಗೋರು ಹೋಗಲಿ. ಆದಷ್ಟು ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಡ್ಕೊಂಡು ಹೋಗೋಣ. ಸಿಟಿ ಬಸ್ ಇದ್ದರೆ ಸಿಟಿ ಬಸ್ಗೆ ಹೋಗೋಣ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಗಂಡ್ಮಕ್ಳು ಮನೆಗೆ ಬಂದ ತಕ್ಷಣವೇ ವಾಶ್ರೂಮ್ಗೆ ಹೋಗಿ ಹಿಮ್ಮಡಿ ತೊಯ್ಯುವ ಹಾಗೆ ಖಾಲಿ ನೀರು ಹಾಕ್ಕೊಳ್ಳಿ. ಬರ್ತೀರಾ, ಬಟ್ಟೆ ಚೇಂಜ್ ಮಾಡ್ತೀರಾ, ಎಲ್ಲ ಓಕೆ. ಆಮೇಲೆ ವಾಶ್ರೂಮ್ಗೆ ಹೋಗಿ ಹಿಮ್ಮಡಿ ಅವ್ರದ್ದು ನೀರು ಬಿದ್ದೈತಿಲ್ಲ ಅಂತ ತಿರುಗಿ ನೋಡಿ ನೀವು ನೀರು ಹಾಕ್ಕೊಂಡು ಬರಬೇಕಾಗತ್ತೆ. ಯಾಕಂದರೆ ಹೊರಗಿಂದ ಬರುವಾಗ ಶನೇಶ್ವರನು ನಮ್ಮ ಹಿಮ್ಮಡಿಯಲ್ಲಿ ಇರ್ತಾರಂತೆ. ಅದಕ್ಕೋಸ್ಕರ ನೀವು ಕಾಲಿಗೆ ನೀರು ಹಾಕ್ಕೊಂಡು ಹಿಂದೆ ನೆಂದೈತಿ ಇಲ್ಲ, ಮಕ್ಕಳಿಗೆ ಅದನ್ನ ಹೇಳ್ಕೊಡಿ. ಖಾಲಿ ನೀರು ಹಿಂದೆ ಹಾಕ್ಕೊಂಡು ನೀಟಾಗಿ ಬಂದು ಅಲ್ಲಿ ಮ್ಯಾಟ್ ಮೇಲೆ ನೀಟಾಗಿ ಒರೆಸ್ಕೊಂಡು ಹೊರಗಡೆ ಬನ್ನಿ ಅಂತ. ಕೆಲವರು ಮಕ್ಕಳು ಖಾಲಿ ನೀರು ಹಾಕ್ಕೊಂತು ಸುಮ್ಮನೆ ಮನೆ ತುಂಬ ನೀರು ಮಾಡಿಬಿಡ್ತಾವೆ. ಅದಕ್ಕೆ ಆ ಥರ ಮಕ್ಕಳಿಗೆ ಹೇಳ್ಕೊಡ್ಬೇಡಿ. ಆಮೇಲೆ ಕಟ್ಟಿಂಗು ಅಷ್ಟೇ, ತಂದೆ ಮಗ ಒಂದೇ ದಿನ ಮಾಡಿಸೋದು ಮಾಡಬೇಡಿ. ಅಣ್ಣ ತಮ್ಮ ಆದ್ರೂ ಒಂದೇ ದಿನನೇ ನೀವು ಕಟ್ಟಿಂಗ್ ಮಾಡ್ಸೋಕ್ಕೆ ಹೋಗಬೇಡಿ. ಯಾಕಂತಂದರೆ ಮಾಡಿಸ್ಬಾರ್ದು. ಮೊದಲೆಲ್ಲ ಹಿರಿಯರು ಹೇಳ್ತಿದ್ರು ಆ ಥರ, ನಾವೊಂಥರ ನೆಗ್ಲೆಕ್ಟ್ ಮಾಡ್ತಿದ್ವಿ. ಮಂಗಳವಾರನ ಕಟಿಂಗ್ ಮಾಡಿಸ್ಬೇಡಿ, ಹುಟ್ಟಿದ ವಾರ ಕಟಿಂಗ್ ಮಾಡಿಸ್ಬೇಡಿ, ನಿಮ್ಮ ಮನೆಯ ದೇವರ ಹುಟ್ಟಿದ ವಾರದಲ್ಲಿ ಕಟಿಂಗ್ ಮಾಡಿಸ್ಬೇಡಿ. ನೀವು ಬೇರೆ 7 ದಿನ ಇರುತ್ತೆ, ಅದರಲ್ಲಿ 3 ದಿನ ಬಿಟ್ಟು ಇನ್ನು 4 ದಿನ ಟೈಮ್ ಇರುತ್ತಲ್ಲ, ಆದಷ್ಟು ಅಣ್ಣ ತಮ್ಮ ಜೊತೆಗೆ ಮಾಡಿಸೋದು, ತಂದೆ ಮಗ ಜೊತೆಗೆ ಮಾಡಿಸೋದು. ಮತ್ತೆ ಯಾರು ಅವ್ರು ಕರ್ಕೊಂಡು ಹೋಗ್ತಾರೆ, ಹೆಂಗೂ ನಾವು ಹೋಗ್ತೀವಿ ಕರ್ಕೊಂಡು ಹೋಗ್ಬಿಡ್ತೀವಿ, ಅವೆಲ್ಲ ಬೇಡ. ಇನ್ಮೇಲೆ ಸ್ವಲ್ಪ ಬದಲಾವಣೆ ಇರಲಿ. ಇಷ್ಟು ದಿವಸ ನಮಗೆ ಗೊತ್ತಿರಲಿಲ್ಲ ಅಂತ ಅಲ್ಲ, ನನಗೂ ಗೊತ್ತಿರಲಿಲ್ಲ ಇವೆಲ್ಲ. ನಾನೇ ಹಿಂಗೆ ಕೇಳಿ ಅವ್ರಿವ್ರನ್ನ ದೊಡ್ಡವ್ರನ್ನ ಬರ್ತಾರಲ್ಲ ಮನೆಗೆ, ಅವ್ರಿವ್ರನ್ನ ಹೇಳೋದು ಕೇಳೋದು. ಯಾಕಂದರೆ ನಾನು ಚಾನಲ್ ಮಾಡ್ತಾ ಇರೋದ್ರಿಂದ ಕೆಲವೊಂದು ವಿಷಯನ ಅವರಿಂದ ತಿಳ್ಕೊತೀನಿ. ಈಗ ನೋಡಿ, ಆ ಥರ ಚಪ್ಪಲಿ ಬಿಡೋದು ಆಗಲಿ, ಕಟಿಂಗ್ ಮಾಡಿಸೋದಾಗಲಿ, ದೇವ್ರ ಮುಂದೆ ದೀಪ ಇಡೋದಾಗಲಿ, ಕೆಲವೊಂದು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಮಾಡಿಕೊಳ್ಳ್ರಿ. ಆದಷ್ಟು ಹೊರಗಡೆ ಹೆಣ್ಣು ಮಕ್ಕಳು ಹೋಗುವಾಗ ಹಿಡಿತಾ ಇರಲಿ ಖರ್ಚು. ನಾವು ಹೆಣ್ಮಕ್ಳು ಹಂಗೇನೆ ಖಂಡಿತ ತೊಗೊಂಡ್ಬಿಡ್ತೀವಿ. ಮನೆಗೆ ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಳ್ಳೋಣ, ಇಲ್ಲದ್ರೆ ಬೇಡ. ಅವಶ್ಯಕತೆ ಇದ್ದರೆ ಮಾತ್ರ ಖರ್ಚು ಮಾಡೋಣ, ಇಲ್ಲದ್ರೆ ಬೇಡ. ಕೆಲವೊಂದನ್ನು ಏನು ಮಾಡ್ತೀವಿ, ಹಾಗೆ ಅನ್ನ ಉಳಿದಿರುತ್ತೆ ಅದನ್ನು ಚೆಲ್ಲೋದು ಗೆಲ್ಲೋದು ಮಾಡಬೇಡಿ. ದಯವಿಟ್ಟು ಎಷ್ಟು ಬೇಕೋ ಅಷ್ಟನ್ನೇ ನೀವು. ಒಂದೊಂದು ಸಲ ಕಡಿಮೆ ಆಗುತ್ತೆ, ಒಂದೊಂದು ಸಲ ಹೆಚ್ಚಿಗೆ ಆಗುತ್ತೆ, ಗೊತ್ತಿದೆ. ನಾವು ಅದರಲ್ಲೇ ಜೀವನ ಮಾಡ್ತಾ ಇದ್ದೀವಲ್ವ, ಉಳಿದಿರುತ್ತೆ. ಆದಷ್ಟು ನಾವು ಆ ಒಂದು ಕೆಲಸನ ಕಡಿಮೆ ಮಾಡ್ಕೊಳ್ಳೋಣ. ಆಮೇಲೆ ಹಾಲು ಉಕ್ಕುತ್ತೆ, ಅಯ್ಯೋ ಹಾಲು ಉಕ್ತು, ಇನ್ಮೇಲೆ ಆ ಥರ ಅನ್ನಬೇಡಿ. ಹಾಲು ಉಕ್ಕಿದ್ರೆ ಮನೆಗೆ ಒಳ್ಳೆಯದೇ. ಸ್ವಲ್ಪ ಒಂದು ಸ್ಪೂನ್ ನೀರು ಹಾಕಿದ್ರೆ ಅದು ಹಾಲು ಉಕ್ಕೋದು ಕಡಿಮೆ ಆಗುತ್ತೆ. ಹಾಲು ಉಕ್ಕೋದೇನು ಒಳ್ಳೆಯದೇ ಅದು. ಹಾಗೆ ಅದಕ್ಕೇನೋ ಅಂತಾರೆ, ಶಿವ ಅನ್ಬೇಕಂತೆ ಅದಕ್ಕೆ. ಹಾಲು ಉಕ್ಕುವಾಗ ಶಿವ ಅನ್ಬೇಕಂತೆ. ಇನ್ಮೇಲೆ ಅದನ್ನು ಮಾಡಿ. ಅಧಿಕ ಮಾಸ ಇನ್ನೂ ಇದೆ, ಪ್ರತಿ ಸೋಮವಾರ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಬಿಲ್ಪತ್ರೆ ಕೊಡಿ ಅಂತ ಹೇಳ್ತಾ ಕೆಲವೊಂದು ನನಗೆ ತಿಳಿದ ಮಟ್ಟಿಗೆ ಬರ್ತ್ಕೊಂಡು ಹೇಳಿದ್ದೀನಿ. ಅದನ್ನು ನಿಮ್ಮ ಜೀವನದಲ್ಲಿ ಪಾಲನೆ ಮಾಡಿ ಅತಿ ಬೇಗ ನೀವು ದುಡ್ಡು ಗಳಿಸ್ರಿ. ಹಾಗೆ ನಿಮ್ಮಲ್ಲಿ ಉಳಿತಾಯದ ಒಂದು ಹಾದಿ ತೆಗೆಯುತ್ತೆ. ಯಾವಾಗ ನೀವು ದುಡ್ಡು ಉಳಿತಾಯ ಮಾಡ್ಕೊತ ಬರ್ತೀರಿ, ನಿಮ್ಮ ಮನಸ್ಸಿನಲ್ಲಿ ಆತ್ಮಸ್ಥೈರ್ಯ ಹುಟ್ಟೈತೆ. ನನ್ನ ಹತ್ರ ದುಡ್ಡಿದೆ, ಏನೋ ಒಂದು ತೊಗೋಬೋದು, ನಾನು 1 ವರ್ಷದಲ್ಲಿ ಇಷ್ಟು ಉಳಿಸಿದ್ದೀನಿ, ಅದು ಲೆಕ್ಕ ಹಾಕ್ಕೋಬೇಕು ನೀವು. 1 ವರ್ಷಕ್ಕೆ ನಾನು ಎಷ್ಟು ಉಳಿಸಿದೆ. ಯಾಕಂದರೆ ನಮಗೆ ಇಂಥವು ಹೇಳ್ಕೊಡೋರೆ ಯಾರೂ ಇದ್ದಿಲ್ಲ. ಈಗ ನಾವೇನು ದುಡಿಯೋಕತ್ತಿಲ್ಲ ಅಲ್ವಾ, ನಾವು ಮಾಡೋಕ್ಕೂ ಆಗೋದಿಲ್ಲ ಈ ಕೆಲಸ ಎಲ್ಲನ. ಉಳಿತಾಯದ ಕೆಲಸ ಅಂದರೆ ಮಕ್ಕಳಿಗೆ ನಾವು ಹೇಳ್ಕೊಡ್ತೇವೆ, ಈ ಥರ ಮಾಡ್ಕೊಳ್ಳಿ ಅಂತಂದು. ಆದಷ್ಟು ನೋಡಿ, ಡೈಲಿ ಎಷ್ಟು ಉಳಿಯುತ್ತೋ. ನೀವು ಡೈಲಿ ದುಡಿಯೋರಾದರೆ ಮಿನಿಮಮ್ 10 ರೂಪಾಯಿ ಒಂದು ದೇವ್ರ ಮುಂದೆ ಒಂದು ಬಾಕ್ಸ್ ಇಟ್ಟು ಹಾಕ್ಬಿಡಿ. ನೀವು 10 ರೂಪಾಯಿನಾದರೂ 100 ರೂಪಾಯಿ ಹಾಕೋ ಶಕ್ತಿ ಇದ್ದರೆ 100 ರೂಪಾಯಿ ಹಾಕಿ, 10 ರೂಪಾಯಿ ಹಾಕೋ ಶಕ್ತಿ ಇದ್ದರೆ 10 ರೂಪಾಯಿ ಹಾಕಿ. ನೋಡಿ 1 ವರ್ಷ ಬಿಟ್ಟು ಅದು ಎಷ್ಟಾಗುತ್ತೆ ಎಣ್ಸೋಕ್ಕೆ ಹೋಗಬೇಡಿ. ಮಧ್ಯೆ 1 ವರ್ಷ ಬಿಟ್ಟು ಅದು ಎಷ್ಟಾಗುತ್ತೆ, ಅದು ಪೂರ್ತಿ ಅಮೌಂಟ್ ನಿಮ್ಮ ಕೈ ಸೇರಿದಾಗ ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ. ಬನ್ನಿ ಸ್ನೇಹಿತರೆ, ನನಗೆ ತಿಳಿದ ಮಾಹಿತಿ ಪ್ರಕಾರ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ. ಆದಷ್ಟು ನನ್ನ ಲಾಂಗ್ ವಿಡಿಯೋ ನೋಡಿ ಹೈಪ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಳಗ್ಗೆ 7:30 10:30 ಅನ್ನೋದ್ರ ತನಕ ಲೈವ್ ಇರುತ್ತೆ, ಬನ್ನಿ ಅಟೆಂಡ್ ಆಗಿ. ಸಾಯಂಕಾಲ 7:30 ಇರುತ್ತೆ. ಸಾಯಂಕಾಲದ್ದು ಸ್ವಲ್ಪ ಕ್ಯಾನ್ಸಲ್ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಅದು ಈಗ ಬೆಳಗ್ಗೆ ಮಾಡ್ತಾಯಿದ್ದೀನಿ. ದಯವಿಟ್ಟು ನೀವು ಬಂದು ಲೈಕ್ ಕೊಡಿ. ನಿಮ್ಗೆ ಚಾಟ್ ಮಾಡೋದು ಇಷ್ಟ ಇಲ್ಲ ಅಂದರೆ ಬೇಡ, ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಎಲ್ಲರದ್ದು ಊಟ ಆಯಿತಾ ಅಂತ ಕೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು.